ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಎಂಟ್ರಿ ಆಗಿದ ತಕ್ಷಣ ಎಷ್ಟು ಗ್ರ್ಯಾಂಡ್ ಆಗಿ ಅದ್ಭುತವಾಗಿ ವೆಲ್ಕಮ್ ಮಾಡ್ತು. ತುಂಬಾ ಖುಷಿ ಆಗುತ್ತೆ. ಇಷ್ಟು ವೈಭವವಾಗಿ ನಡೀತಾ ಇದೆ ಅಂಡ್ ಇದು ಒಂದು ಚಂದನವನದ ಸಂಭ್ರಮ ಅಂತಾನೆ ಹೇಳ್ಬೋದು. ಈ ಒಂದು ಚಂದನವನದ ಸಂಭ್ರಮದಲ್ಲಿ ನಾನು ಒಬ್ಳು ಭಾಗಿಯಾಗಿರೋದು ತುಂಬಾ ಖುಷಿ ಇದೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಉದಯ ಟಿವಿ 31 ವರ್ಷ ಕಂಪ್ಲೀಟ್ ಮಾಡಿರೋದಕ್ಕೆ. ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ ಅನ್ಸುತ್ತೆ ಈ ಚಾನಲ್ ಶುರುವಾದಾಗ. ನಾನ್ ದೊಡ್ಡೋಳಾಗ್ತಾ ತುಂಬಾ ಸೀರಿಯಲ್ಸ್ಗಳನ್ನ ತುಂಬಾ ಸಿನಿಮಾಗಳನ್ನ ನೋಡ್ತಾ ಬೆಳೆದಿದ್ದೀನಿ ಉದಯ ಟಿವಿನಲ್ಲಿ. ಸ್ಪೆಷಲಿ ಮಾಂಗಲ್ಯ, ರಂಗೋಲಿ ಸೀರಿಯಲ್ಸ್ ಎಲ್ಲ ಫೇವ್ರೆಟ್ ಅಂತಾನೆ ಹೇಳ್ಬೋದು ಚಿಕ್ಕ ವಯಸ್ಸಿನಲ್ಲಿದ್ದಾಗ. ಆ ಸಿನಿಮಾಗಳನ್ನ ನೋಡ್ಕೊಳ್ತಾ ಉದಯ ಟಿವಿನಲ್ಲಿ ನೋಡ್ಕೊಳ್ತಾ ಬೆಳೆದಿರೋ ಅಂತವ್ಳು ಇವತ್ತು 31ನೇ ವರ್ಷದ ಸಂಭ್ರಮನ ಉದಯ ಟಿವಿ ಆಚರಿಸ್ತಾ ಇದೆ ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ. ಯಾಕಂದ್ರೆ ಸನ್ ನೆಟ್ವರ್ಕ್ ಅಷ್ಟು ಒಂದು ಅದ್ಭುತವಾಗಿ ದೊಡ್ಡದಾಗಿ ಬೆಳೆದಿದೆ ಎಲ್ಲ ಒಂದು ಲ್ಯಾಂಗ್ವೇಜಸ್ ಅಲ್ಲೂ, ಅದರಲ್ಲೂ ಸ್ಪೆಷಲಿ ಉದಯ ಟಿವಿ ನಮ್ಮ ಕನ್ನಡದಲ್ಲಿ ತುಂಬಾ ಹೆಮ್ಮೆ ಪಡುವಂತ ವಿಚಾರ. ನಾನ್ ತುಂಬಾ ನಂಬ್ತೀನಿ. ನಾನು ಪ್ರತಿ ಸಲನು ಮ್ಯಾನಿಫೆಸ್ಟೇಟ್ ಮಾಡ್ತಾನೆ ಇರ್ತೀನಿ ಅಂಡ್ ದಟ್ 11 ಅನ್ನೋದನ್ನು ಕೂಡ, ಬಿಕಾಸ್ ತುಂಬಾ ಆಗಿದೆ ನನ್ನ ಜೀವನದಲ್ಲೂ. ಯಾಕಂದ್ರೆ ನಾನ್ ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ ಕನ್ಸ್ ಕಾಣಿ ದೊಡ್ಡದಾಗಿ ಕಾಣ್ಬೇಕು ಅಂತ. ಯಾಕಂದ್ರೆ ನಾವು ಇಷ್ಟು ದೊಡ್ಡ ಕನ್ಸ್ ಕಂಡಾಗ ಇಲ್ಲಿಗಾದ್ರೂ ರೀಚ್ ಆಗ್ತೀವಿ, ಅದೇ ಮ್ಯಾನಿಫೆಸ್ಟೇಷನ್. ಇವಾಗ 3 ಸಿನಿಮಾಗಳು ಸೈನ್ ಮಾಡಿದೀನಿ ಒಳ್ಳೆ ಹೀರೋಗಳ ಜೊತೆನೆ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವಾಗ ನಾನು ಹೇಳಕ್ ಆಗದೆ ಇರೋ ಕಾರಣ ನಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ನಿಮ್ಮೆಲ್ರಿಗೂ ಖಂಡಿತ ಗೊತ್ತಾಗುತ್ತೆ. ಆಕ್ಚುಲಿ ನಾನು ದರ್ಶನ್ ಸರ್ ಸಿನಿಮಾಗಳನ್ನ ಎಲ್ಲ ತುಂಬಾ ಹೆಚ್ಚು ಬಾರಿ ನೋಡಿದೀನಿ. ರೀಸೆಂಟ್ ಆಗಿ ಅಂತಂದ್ರೆ ಕಾಟೇರಾನೇ ನಾನು 3-4 ಸಲ ನೋಡಿದೆ. ಅಂಡ್ ಅದೊಂದೇ ಅಲ್ಲ, ತುಂಬಾ ಸಿನಿಮಾಗಳು ಅವ್ರು ಮಾಡಿರುವಂತ ತುಂಬಾ ಸಿನಿಮಾಗಳು ಒಂದ್ಸಲ ನಾನ್ ನೋಡಿರ್ತೀನಿ, ಫಸ್ಟ್ ಡೇ ಫಸ್ಟ್ ಶೋ, ಮತ್ತೆ ಫ್ಯಾಮಿಲಿ ಜೊತೆ ನೋಡಿರ್ತೀನಿ, ಫ್ರೆಂಡ್ಸ್ ಜೊತೆ ನೋಡಿರ್ತೀನಿ. ತುಂಬಾ ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ, ಸ್ಪೆಷಲಿ ದರ್ಶನ್ ಸರ್ದು. ಸೋಷಿಯಲ್ ಮೀಡಿಯಾನ ದಯವಿಟ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಅಂಡ್ ಬೇರೆಯವ್ರನ್ನ ನೋಡಿ ಆಡ್ಕೊಳ್ಳುವಂಥದ್ದು, ಕಮೆಂಟ್ಸ್ ಮಾಡುವಂಥದ್ದು ಬೇಡ. ನಿಮ್ಮ ಒಂದು ಟ್ಯಾಲೆಂಟ್ಸ್ ಗಳನ್ನ ಒಂದು ಪ್ರದರ್ಶನ ಮಾಡಕ್ಕೆ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದ್ರೆ ಒಂದು ಸಣ್ಣ ಒಂದು ಕಲೆನ ನೀವು ದೊಡ್ಡವ್ರಿಗೆ ರೀಚ್ ಮಾಡೋದು ಅಂಡ್ ಎಲ್ಲರೂ ಈಸಿಯಾಗಿ ಸಿಗುವಂತ ಒಂದು ಆಕ್ಸೆಸಬಲ್ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅದನ್ನ ಅಂತ, ಮಿಸ್ಯೂಸ್ ಮಾತ್ರ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೇಟ್ ವಿತ್ ಸುದೀಪ್ ಸರ್, ಡಿನ್ನರ್ ವಿತ್ ಯಶ್ ಸರ್, ಮ್ಯಾರೇಜ್ ವಿತ್ ದರ್ಶನ್ ಸರ್. ಈಗ ಖಂಡಿತ ಅದೆಲ್ಲ ಆಗಲ್ಲ, ಬಟ್ ನೀವು ಕೇಳ್ತಿದ್ದೀರ ಅಂತ ಹೇಳ್ತಾ ಇದೀನಿ ಅಷ್ಟೇ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಜುಲೈ 12ರಂದು ಸಂಜೆ 7ಕ್ಕೆ.